ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಇವತ್ತು ಬೆಳಗ್ಗೆ ಸಂಭವಿಸಿದಂತಹ ಭೀಕರ ವಿಮಾನ ಅಪಘಾತದಲ್ಲಿ, ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಅಸುನೀಗಿದ್ದಾರೆ. ಅಜಿತ್ ಪವಾರ್ ಅವರ ನಿಧನಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಸಂತಾಪ ವ್ಯಕ್ತ ಆಗ್ತಾ ಇದೆ. ಸ್ವತಃ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಗೆಳೆಯರೆ, ಅಜಿತ್ ಪವಾರ್ ಅವರ ರಾಜಕೀಯ ಜೀವನದ ಹಿನ್ನೆಲೆಯನ್ನು ನೋಡ್ತಾ ಬರೋದಾದರೆ, ಅವರಿಗೆ ಅಧಿಕಾರದ ಲಾಲಸೆ ಯಾವ ತರಹ ಇತ್ತು ಮತ್ತು ಅವರ ಅಧಿಕಾರದ ದಾಹ ಯಾವ ತರಹ ಇತ್ತು ಮತ್ತು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅವರು ಯಾವ ರೀತಿಯಾಗಿ ತಮ್ಮ ಹಿಡಿತವನ್ನು ಸಾಧಿಸಿದ್ರು, ಅದರ ಜೊತೆಗೆ ಅವರು ಎಷ್ಟೆಲ್ಲ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಯಾರೂ ಕೂಡ ಅಪಾರ್ಥವಾಗಿ ಭಾವಿಸಬಾರ್ದು. ಯಾಕೆಂದರೆ ಸತ್ತವರ ಬಗ್ಗೆ ಯಾವಾಗಲೂ ಒಳ್ಳೆಯದೇ ಮಾತಾಡಬೇಕು ಅನ್ನುವಂತಹ ಒಂದಷ್ಟು ಮನಸ್ಥಿತಿ ಇದೆ. ಅಜಿತ್ ಪವಾರ್ ಅವರ ಸಾವಿಗೆ ನನಗೂ ಕೂಡ ಒಂದು ರೀತಿಯಾಗಿರುವಂತಹ ದುಃಖ ಇದೆ. ನಾನು ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ. ಆನಂತರ ಸಾವು ಅನ್ನೋದು ಸಾಮಾನ್ಯವಾಗಿಯೇ ಆಗಿರಬೇಕು ಹೊರತಾಗಿ ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಾಣೋದು ನಿಜಕ್ಕೂ ಕೂಡ ಅದು ಬಹಳ ವಿಷಾದನೀಯ. ಅವರ ಸಾವಿಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಗೆಳೆಯರೆ, ಹಾಗಂದ್ರೆ ಮಾತ್ರಕ್ಕೆ ಅಜಿತ್ ಪವಾರ್ ಅವರು ಮಾಡಿರುವಂತಹ ಭ್ರಷ್ಟಾಚಾರಗಳು, ಅವರಿಗೆ ಇದ್ದಂತಹ ಅಧಿಕಾರದ ಲಾಲಸೆ, ಅವರಿಗೆ ಇದ್ದಂತಹ ಅಧಿಕಾರದ ದಾಹ ಅನ್ನುವಂತಹ ವಿಚಾರ ಏನಿದೆಯಲ್ಲ, ಅದನ್ನು ನಾವು ಮರೆಮಾಚೋದಕ್ಕೆ ಸಾಧ್ಯವೇ ಇಲ್ಲ. ಗೆಳೆಯರೆ, ಮಹಾರಾಷ್ಟ್ರದ ರಾಜಕಾರಣದ ವಿಚಾರ ಅಂತ ಬಂದಾಗ ಅಲ್ಲಿ ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಅವರದ್ದು ಅವರಿಲ್ಲದೆ ಮಹಾರಾಷ್ಟ್ರದ ರಾಜಕಾರಣವನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕೂ ಆಗೋದಿಲ್ಲ ಮತ್ತು ಮಹಾರಾಷ್ಟ್ರದ ರಾಜಕಾರಣವನ್ನು ನಾವು ನೋಡೋದಕ್ಕೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಮಹಾರಾಷ್ಟ್ರದ ರಾಜಕಾರಣವನ್ನು ಅಜಿತ್ ಪವಾರ್ ಅವರು ಮತ್ತು ಶರದ್ ಪವಾರ್ ಅವರು ಆವರಿಸ್ಕೊಂಡಿದ್ದಾರೆ. ಗೆಳೆಯರೆ, ಮಹಾರಾಷ್ಟ್ರದಲ್ಲಿ ಕೇವಲ ಕೆಲವು ಸೀಟ್ ಬಂದರೂ ಕೂಡ ಪರಮವಾಗಿ ಅಂದರೆ ಬಹಳ ಬಲಿಷ್ಠ ಖಾತೆಗಳು ಮತ್ತು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಂತಹ ಒಬ್ಬರೇ ಒಬ್ಬ ವ್ಯಕ್ತಿ ಅಂದರೆ ಅದು ಅಜಿತ್ ಪವಾರ್. ಗೆಳೆಯರೆ, ಅಜಿತ್ ಪವಾರ್ ಅವರ ಆ ಅಧಿಕಾರ ಯಾವ ತರಹ ಇದೆ ಅಂದರೆ, ಅವರಿಗೆ ಏನೇ ಆದರೂ ಪರವಾಗಿಲ್ಲ, ನಾನು ಅಧಿಕಾರದಲ್ಲಿ ಇರಬೇಕು, ನನಗೆ ಸಿದ್ಧಾಂತವೂ ಬೇಡ, ಏನೂ ಬೇಡ, ನನ್ನ ಸಿದ್ಧಾಂತ ಅಧಿಕಾರ ಮಾತ್ರ ಅನ್ನುವಂತಹ ಮನಸ್ಥಿತಿ ಅವರದ್ದು. ಉದಾಹರಣೆಗೆ ಹೇಳಬೇಕು ಅಂದರೆ, ಕರ್ನಾಟಕದಲ್ಲಿ JDS ಇದೆಯಲ್ಲ, ಏನಾದರೂ ಆಗಲಿ ನಾವು ಅಧಿಕಾರದಲ್ಲಿ ಇರಬೇಕು, ನಮಗೆ ಅಧಿಕಾರವೇ ಮುಖ್ಯ ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಅಂತಹ ಮನಸ್ಥಿತಿ ಹೊಂದಿದಂಥವರು ಅಜಿತ್ ಪವಾರ್ ಅವರು. ಗೆಳೆಯರೆ, ಅಜಿತ್ ಪವಾರ್ ಅವರು ಈ ಹಿಂದೆ ಅಂದರೆ ಕಾಂಗ್ರೆಸ್ ಜೊತೆಗೆ ಅವರು ಮೈತ್ರಿಯನ್ನು ಮಾಡಿಕೊಂಡಿದ್ದರು, ಕಾಂಗ್ರೆಸ್ ಜೊತೆಗೆ ಅವರು ತಮ್ಮ ಅಧಿಕಾರವನ್ನು ಹಂಚಿಕೊಂಡಿದ್ದರು. ಆನಂತರದಲ್ಲಿ 2019ರಲ್ಲಿ BJP ಜೊತೆಗೆ ಇವರು ಕೈ ಜೋಡಿಸ್ತಾರೆ. ನವೆಂಬರ್ 23ನೇ ತಾರೀಕು, ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಬೆಳಗ್ಗೆ 5:15 ರಾಜ್ಯಪಾಲರ ಮನೆಗೆ ಹೋಗ್ತಾರೆ. ರಾಜ್ಯಪಾಲರ ಮನೆಗೆ ಹೋಗಿ ಅಲ್ಲಿ ಗುಪ್ತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಬರ್ತಾರೆ. ಅಜಿತ್ ಪವಾರ್ ಅವರು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ, NCP ಜೊತೆಗೆ BJP ಕೈ ಜೋಡಿಸುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಅಂತಹ ಒಂದು ರಾಜಕೀಯ ಸನ್ನಿವೇಶ ಆಗ ನಿರ್ಮಾಣ ಆಗಿಬಿಡುತ್ತೆ. ಅದಕ್ಕೆ ಕಾರಣ ಅಜಿತ್ ಪವಾರ್ ಅವರು ಇದ್ದಕ್ಕಿದ್ದ ಹಾಗೆ ಏನು ಅಂದರೆ, ಉದ್ಧವ್ ಠಾಕ್ರೆ ಇದ್ದಾರಲ್ಲ, ಅವರು BJPಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭ ನಿಮಗೆ ನೆನಪಿರಬಹುದು. ಆಗ BJPಗೆ ಅಧಿಕಾರಕ್ಕೆ ಇರೋದಕ್ಕೆ ಬಹುಮತವೂ ಕೂಡ ಇರೋದಿಲ್ಲ. ಮಹಾರಾಷ್ಟ್ರದ ರಾಜಕಾರಣದ ಸ್ಥಿತಿ ಅತಂತ್ರ ಆಗಿಬಿಡುತ್ತೆ. ಆ ಸಮಯದಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಈವನ್ BJPಯ ಕೆಲ ನಾಯಕರಿಗೂ ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಗುಪ್ತವಾಗಿ ಮೀಟಿಂಗ್ಗಳಾಗಿ, ಅಷ್ಟು ಗುಪ್ತವಾಗಿ ಆಪರೇಷನ್ ಆಗಿ ನವೆಂಬರ್ 23ರ ಮುಂಜಾನೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆನಂತರದಲ್ಲಿ ಅಜಿತ್ ಪವಾರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಉಪಮುಖ್ಯಮಂತ್ರಿಯಾಗಿ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿ ಆಗಿ ಇದ್ದಿದ್ದು ಇದೇ ಅಜಿತ್ ದಾದಾ ಪವಾರ್ ಅವರೇ. ಗೆಳೆಯರಿ, ಆನಂತರ ಮಹಾರಾಷ್ಟ್ರದ ಪ್ರಬಲ ಖಾತೆಗಳು ಇದ್ದಿದ್ದು ಕೂಡ ಇದೇ ಅಜಿತ್ ದಾದಾ ಪವಾರ್ ಅವರ ಕೈಯಲ್ಲಿ ಅನ್ನೋದನ್ನು ನಾವು ಇಲ್ಲಿ ಮರೆಯುವ ಹಾಗಿಲ್ಲ. ಅದೇ ರೀತಿಯಾಗಿ ಗೆಳೆಯರೆ, ನವೆಂಬರ್ 23, 2019ಕ್ಕೆ ಇವರು ಬೆಂಬಲವನ್ನು ಕೊಡ್ತಾರೆ. ಆನಂತರ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸರಿ ಹೋಯಿತು ಅನ್ನುವಂತಹ
ಸಂದರ್ಭದಲ್ಲಿ ಇರಬೇಕಾದ್ರೇ ಮಹಾರಾಷ್ಟ್ರ ರಾಜಕಾರಣದಲ್ಲಿ ನವೆಂಬರ್ 26 ಮತ್ತೊಂದು ಬದಲಾವಣೆ ಆಗುತ್ತೆ. ಏನು ಅಂದರೆ ಏಕಾಏಕಿಯಾಗಿ ಅಜಿತ್ ಪವಾರ್ ಅವರು BJPಗೆ ಕೊಟ್ಟಿರುವಂತಹ ಬೆಂಬಲವನ್ನು ವಾಪಸ್ ಪಡೆದು ಬಿಡ್ತಾರೆ. ಅಂದರೆ ಅವರಿಗೆ ಇದ್ದಂತಹ ಇಂಟಿಗ್ರಿಟಿ ಯಾವ ತರಹ ಇತ್ತು ಮತ್ತು ಅವರನ್ನು ಯಾವ ರೀತಿಯಾಗಿ ನಂಬಬಹುದು ಅನ್ನೋದಕ್ಕೆ ಇದು ಸರಿಯಾಗಿ ಹಿಡಿದಂತಹ ಕೈಗನ್ನಡಿಯಾಗಿದೆ. ಆನಂತರ ಈಗ BJPಗೆ ಏನು ಒಂದು ವಾಷಿಂಗ್ ಮಷಿನ್ ಅನ್ನುವಂತಹ ಹೆಸರು ಏನು ಬಂದಿದೆಯಲ್ಲ, ಅಂದರೆ ಯಾರೇ ಆಗಿರಲಿ, ಯಾರೇ ಪರಮ ಭ್ರಷ್ಟರೇ ಆಗಿರಲಿ, ಯಾರೇ ಪರಮ ನೀಚರಾಗಿರಲಿ, ಎಷ್ಟೇ ಕೋಟಿಗೆ ಸ್ಕ್ಯಾಮ್ ಅವರು ಮಾಡಿರಲಿ, ಒಂದು ಸರಿ ಅವರು BJPಗೆ ಬಂದುಬಿಟ್ರೆ ಅವರು ಶುಭ್ರ ಆಗಿಬಿಡ್ತಾರೆ, ಅವರು ಸ್ವಚ್ಛ ಆಗಿಬಿಡ್ತಾರೆ ಅನ್ನುವಂತಹ ವಿಚಾರ ಏನಿದೆಯಲ್ಲ, ಆ ಹೆಸರು ಬರೋದಕ್ಕೆ ಕಾರಣವೇ ಇದೇ ಅಜಿತ್ ಪವಾರ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಗೆಳೆಯರೆ. ಸೊ ಕಳೆದ ಬಾರಿ ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯಲ್ಲಿ BJP ಕಡಿಮೆ ಮತ ಗಳಿಸೋದಕ್ಕೂ ಕಾರಣ ಅಜಿತ್ ಪವಾರ್ ಅವರೇ. ಅಜಿತ್ ದಾದಾ ಪವಾರ್ ಅವರ ಜೊತೆಗೆ BJP ಕೈ ಜೋಡಿಸಿದ್ದು ಬಹಳಷ್ಟು ಜನ BJP ನಾಯಕರಿಗೆ ಇಷ್ಟ ಆಗಿರಲಿಲ್ಲ. ಯಾಕೆಂದರೆ ಅವರು ಮಾಡಿರುವಂತಹ ಸ್ಕ್ಯಾಮ್ಗಳು ಹಂಗಿವೆ. 1-2 ಕೋಟಿ ರೂಪಾಯಿ ಸ್ಕ್ಯಾಮು ಅಥವಾ 1,000-2,000 ಕೋಟಿಯ ಸ್ಕ್ಯಾಮ್ ಅಲ್ಲ, ಅದು ಸಾವಿರಾರು ಕೋಟಿಯ ಹಗರಣಗಳು. ಆ ಹಗರಣಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ. 1999ರಿಂದ 2009ರವರೆಗೂ ಮಹಾರಾಷ್ಟ್ರದಲ್ಲಿ ಇರಿಗೇಷನ್ ಸ್ಕ್ಯಾಮ್ ಆಗುತ್ತೆ. ಆ ಇರಿಗೇಷನ್ನಲ್ಲಿ ಎಲ್ಲಿ ಹಣವನ್ನು ಹೊಡೆಯೋದಕ್ಕಾಗುತ್ತೋ ಎಲ್ಲ ಕಡೆಯೂ ಹಣವನ್ನು ಹೊಡೆಯಲಾಗುತ್ತೆ. ಆ ಒಂದು ಸ್ಕ್ಯಾಮ್ನ ಒಟ್ಟಾರೆ ಅಮೌಂಟ್ ಎಷ್ಟು ಗೊತ್ತಾ? 70,000 ಕೋಟಿ ರೂಪಾಯಿಯ ಸ್ಕ್ಯಾಮ್ ಅದು. ಆನಂತರ 2009ರಲ್ಲಿ ತನಿಖೆ ಕೂಡ ಆಗುತ್ತೆ, ಕ್ಲೀನ್ ಚಿಟ್ ಸಿಗುತ್ತೆ. ತನಿಖೆ ಯಾರು ಮಾಡ್ತಾರೆ? ಮಹಾರಾಷ್ಟ್ರದ ಪೊಲೀಸರು ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರ ಮೂಡ ಹಗರಣ ಆಯ್ತಲ್ಲ, ಸೇಮ್ ಅದೇ ತರಹ ಮಹಾರಾಷ್ಟ್ರದ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಿ ಇವರಿಗೆ ಕ್ಲೀನ್ ಚಿಟ್ಟನ್ನು ಕೊಡ್ತಾರೆ. ಆನಂತರ ಗೆಳೆಯರೆ 2019ರಲ್ಲಿ MSCB ಸ್ಕ್ಯಾಮ್ ಆಗುತ್ತೆ. ಅದು ಕೂಡ 25,000 ಕೋಟಿಯ ಹಗರಣ. ಅದು ಮಹಾರಾಷ್ಟ್ರ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್. ಅದು ಅಂದರೆ ಏನು ಗೊತ್ತಾ? ಮಹಾರಾಷ್ಟ್ರ ಮತ್ತು ಇವರ ಈ ಒಂದು ಬಾರಾಮತಿ ಸುತ್ತಮುತ್ತಲು ಏನಿದೆಯಲ್ಲ, ಈ ಒಂದು ಬ್ಯಾಂಕ್ಗಳಿಂದ, ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಸಿಕ್ಕಾಪಟ್ಟೆಯಾಗಿ ಸಾಲವನ್ನು ತೆಗೆದುಕೊಳ್ಳೋದು. ಯಾರಿಗೆ? ಅಜಿತ್ ದಾದಾ ಪವಾರ್ ಅವರ ಕಂಪನಿಗಳಿಗೆ ಮತ್ತು ಇವರ ಹೆಸರಲ್ಲಿರುವಂತಹ ಕೆಲ ಬೇನಾಮಿ ಕಂಪನಿಗಳಿಗೆ ಸಾಲವನ್ನು ಮಂಜೂರು ಮಾಡಿಸ್ಕೊಳ್ಳೋದು. ಸಿಕ್ಕಾಪಟ್ಟೆ ಸಾಲ ಮಂಜೂರು ಮಾಡಿಕೊಂಡು ಆ ನಂತರ ಕೈ ಎತ್ತಿಬಿಡೋದು. ಆ ಬ್ಯಾಂಕ್ಗಳು ದಿವಾಳಿ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡಿ ಒಟ್ಟು 25,000 ಕೋಟಿ ಲೂಟಿ ಮಾಡಲಾಗಿದೆ ಅನ್ನುವಂತಹ ಒಂದು ಆರೋಪ. ಆ ನಂತರ ಇದು ಇಡಿಗೆ ಹೋಗುತ್ತೆ. ಇಡಿಗೆ ಹೋಗಿ 2019ರಲ್ಲಿ ECIR ಕೂಡ ಆಗುತ್ತೆ. ಆನಂತರ ಪುಣೆ ಲ್ಯಾಂಡ್ ಡೀಲ್ ಸ್ಕ್ಯಾಮ್ ಕೂಡ ಆಗುತ್ತೆ. ಅದು ಕೂಡ 2025ರಲ್ಲಿ. ಇದರಲ್ಲಿ ಸರಿಸುಮಾರು 300 ಕೋಟಿ ಹಗರಣ ನಡೆದಿದೆ ಅನ್ನುವಂತಹ ಒಂದು ವಿಚಾರವೂ ಕೂಡ ಬಯಲಿಗಾಗ್ತಾ ಇದೆ. ಆ ನಂತರದಲ್ಲಿ ಈ ಒಂದು ಹಗರಣದಲ್ಲಿ ಕೇವಲ ಅಜಿತ್ ಪವಾರ್ ಅವರ ಹೆಸರು ಮಾತ್ರ ಕೇಳಿ ಬರ್ತಾ ಇಲ್ಲ, ಅವರ ಮಗ ಪಾರ್ಥ್ ಪವಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆನಂತರ ಆದರ್ಶ್ ಹೌಸಿಂಗ್ ಸೊಸೈಟಿ ಸ್ಕ್ಯಾಮ್. ಹೀಗೆ ಗೆಳೆಯರೆ ಹೇಳ್ತಾ ಹೋದರೆ ಸಾವಿರಾರು ಕೋಟಿಯ ಹಗರಣಗಳಿದೆ. ಆನಂತರ ಅಜಿತ್ ಪವಾರ್ ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುವ ಹಂತಕ್ಕೂ ಕೂಡ ಇಳಿದಿದ್ದರು. ಒಟ್ಟಾರೆಯಾಗಿ ಹೇಳೋದಾದರೆ ಗೆಳೆಯರೆ, ಈ ಬಾರಿಯೂ ಕೂಡ ಏಕನಾಥ್ ಶಿಂದೆ ಅವರು BJP ಜೊತೆ ಏನೋ ಒಂದು ಮುನಿಸಿದೆ, ಆದರೆ ಎಲ್ಲಿಯೂ ಕೂಡ ಅವರು ಮೈತ್ರಿಯ ಧರ್ಮಕ್ಕೆ ಮೋಸ ಮಾಡಿಲ್ಲ. ಆದರೆ ಈಗ ಈ ಮಹಾರಾಷ್ಟ್ರದ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಇವರು ಕೂಡ ಪಿಂಪ್ರಿ ಮತ್ತು ಚಿಂಚವಾಡ ಕ್ಷೇತ್ರ ಏನಿದೆಯಲ್ಲ, ಅಲ್ಲಿ ಮೈತ್ರಿ ಧರ್ಮಕ್ಕೆ ಅಪೋಸಿಟ್ ಆಗಿ NCP ಅಭ್ಯರ್ಥಿಯನ್ನು ಅವರು ಕಣಕ್ಕಿಳಿಸಿದ್ರು. ಅದು ಅವರ ಸಹೋದರಿ ಸುಪ್ರಿಯಾ ಸುಳೆಗೋಸ್ಕರ. ಒಟ್ಟಾರೆ ತಮ್ಮ ಕುಟುಂಬವು ಅಧಿಕಾರದಲ್ಲಿ ಇರಬೇಕು ಅನ್ನೋದು ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಅವರ ಒಂದು ಅಜೆಂಡಾ ಅದು. ಸೊ ಆ ರೀತಿಯಾಗಿ ಅವರ ರಾಜಕೀಯ ಗೆಳೆಯರೆ. ಸೊ ಈಗ ಅಜಿತ್ ಪವಾರ್ ಅವರು ಇಲ್ಲ, ಅವರ ಬಗ್ಗೆ ಈ ರೀತಿಯಾಗಿ ಅಥವಾ ಇಂತಹ ರಿಪೋರ್ಟ್ಗಳು ಮಾಡೋದಿದೆಯಲ್ಲ, ಸೊ ಅದರ ಬಗ್ಗೆ ನಾನು ಈಗ ಹೇಳ್ತಾ ಹೋಗ್ತೀನಿ. ಅವ್ರ ಬಗ್ಗೆ ಒಳ್ಳೆಯದು ಮಾಡ್ಬೋದು, ಅವರು ಚೆನ್ನಾಗೇ ಇದ್ದರು. ಈಗ ಯಾವುದೋ ಒಬ್ಬ ವ್ಯಕ್ತಿ ನಿಧನ ಹೊಂದಿದಾಗ ಅವನು ಎಷ್ಟೇ ಭ್ರಷ್ಟನಾಗಿದ್ದರೂ ಕೂಡ ಅವನನ್ನು ಭ್ರಷ್ಟ ಅಲ್ಲ, ಅವನೊಬ್ಬ ಶುಭ್ರ ಮನುಷ್ಯ ಅನ್ನೋದಕ್ಕೆ ನನ್ನ ಕಡೆಯಿಂದಂತೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.